ಬಿಗ್ ಬಾಸ್ ಕನ್ನಡ 12 ರಶಮ್ಮ ಪಯಣ ಅಂತ್ಯ. ಭಾನುವಾರದ ಎಲಿಮಿನೇಷನ್ನಲ್ಲಿ ಹೊರಬಿದ್ದ ರಶಿಕಾ ಶೆಟ್ಟಿ. ಬೆಂಗಳೂರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಪ್ರತಿ ಭಾನುವಾರ ಎದುರಾಗುವ ಎಲಿಮಿನೇಷನ್ ಭೀತಿ ಈ ಬಾರಿ ರಶಿಕಾ ಶೆಟ್ಟಿ ಅವರ ಪಾಲಿಗೆ ನಿಜವಾಗಿದೆ. ವಾರದ ಆರಂಭದಿಂದಲೂ ಕುತೂಹಲ ಕೆರಳಿಸಿದ್ದ ನಾಮಿನೇಷನ್ ಪ್ರಕ್ರಿಯೆಗೆ ಈಗ ತೆರೆ ಬಿದ್ದಿದ್ದು, ಮನೆಯ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದ ರಶಿಕಾ ಶೆಟ್ಟಿ ಅಧಿಕೃತವಾಗಿ ಮನೆಯಿಂದ ಹೊರಬಂದಿದ್ದಾರೆ. ಸೇಫ್ ಆದವರು ಯಾರು? ವೋಟಿಂಗ್ ಪಟ್ಟಿಯಲ್ಲಿ ಯಾರಿಗೆ ಮೊದಲ ಸ್ಥಾನ? ವಾರ ಪೂರ್ತಿ ನಡೆದ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಪ್ರೇಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ಉಳಿಸಿಕೊಳ್ಳಲು ಭಾರೀ ಬೆಂಬಲ ನೀಡಿದ್ದರು. ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಸೂಪರ್ ಸಂಡೇ ವಿತ್ ಸುದೀಪ್ ಸಂಚಿಕೆಯಲ್ಲಿ ಸೇಫ್ ಆದವರ ಹೆಸರುಗಳನ್ನು ಪ್ರಕಟಿಸಲಾಯಿತು. ಗಿಲ್ಲಿ ಪ್ರೇಕ್ಷಕರ ಅತಿ ಹೆಚ್ಚು ಪ್ರೀತಿ ಗಳಿಸಿರುವ ಗಿಲ್ಲಿ ಮೊದಲನೇ ವ್ಯಕ್ತಿಯಾಗಿ ಸೇಫ್ ಆಗುವ ಮೂಲಕ ತಮ್ಮ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಕ್ಷಿತಾ ಮನೆಯಲ್ಲಿ ಚುರುಕಾಗಿರುವ ರಕ್ಷಿತಾ ಎರಡನೇ ಸ್ಥಾನದಲ್ಲಿ ಸೇಫ್ ಆಗಿ ಸುದೀಪ್ ಅವರಿಂದ ಗ್ರೀನ್ ಸಿಗ್ನಲ್ ಪಡೆದರು. ಧ್ರುವಂತ್ ಮೂರನೇ ಸೇವ್ ಆಗಿ ಹೊರಹೊಮ್ಮಿದ ಧ್ರುವಂತ್ ಮನೆಯ ಆಟದಲ್ಲಿ ತಮ್ಮದೇ ಆದ ತಂತ್ರಗಾರಿಕೆ ಹೊಂದಿದ್ದಾರೆ. ಕಾವ್ಯ ನಾಲ್ಕನೇ ಸ್ಥಾನದಲ್ಲಿ ಸೇಫ್ ಆಗುವ ಮೂಲಕ ಕಾವ್ಯ ಈ ವಾರದ ಅಪಾಯದಿಂದ ಪಾರಾಗಿದ್ದಾರೆ. ಬಾಟಮ್ 2ನಲ್ಲಿ ಭಾರೀ ಸಂಘರ್ಷ. ಎಲ್ಲಾ ಸ್ಪರ್ಧಿಗಳು ಸೇಫ್ ಆದ ನಂತರ ಕೊನೆಯದಾಗಿ ಉಳಿದಿದ್ದು ರಘು ಮತ್ತು ರಶಿಕಾ ಶೆಟ್ಟಿ. ಈ ಇಬ್ಬರೂ ಸ್ಪರ್ಧಿಗಳು ಮನೆಯಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದರು. ಆದರೆ ಈ ವಾರದ ಟಾಸ್ಕ್ ಮತ್ತು ಪ್ರದರ್ಶನದ ಆಧಾರದ ಮೇಲೆ ವೀಕ್ಷಕರು ರಘು ಅವರಿಗೆ ಹೆಚ್ಚಿನ ಬೆಂಬಲ ನೀಡಿದ್ದರಿಂದ ರಶಿಕಾ ಅವರು ಎಲಿಮಿನೇಟ್ ಆಗಬೇಕಾಯಿತು. ರಘು ಅವರು ಕೂದಲೆಳೆ ಅಂತರದಲ್ಲಿ ಮನೆಯಲ್ಲಿ ಉಳಿದುಕೊಳ್ಳುವಲ್ಲಿ ಯಶಸ್ವಿಯಾದರು. ರಶಮ್ಮನ ನಿರ್ಗಮನ ಅಭಿಮಾನಿಗಳಲ್ಲಿ ನಿರಾಸೆ.